ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದು ಎಲ್ಲರೂ ಅನಿವಾರ್ಯವಾಗಿ ಆಟೋ ಅಥವಾ ಬಸ್ ಅನ್ನೇ ಅವಲಂಬಿಸಿದ್ದಾರೆ. ಆದ್ರೀಗ ಆಟೋ ದರ ಏರಿಕೆಯ ಬಿಸಿ ತಟ್ಟೋದು ಪಕ್ಕಾ ಆಗಿದೆ. ಬೆಂಗಳೂರಿಗರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ. ಶೀಘ್ರದಲ್ಲೇ ಆಟೋ ಪ್ರಯಾಣ ದರವು ಹೆಚ್ಚಳ. ಹೌದು, ಬಿಎಂಟಿಸಿ ಮತ್ತು ಮೆಟ್ರೋ ಪ್ರಯಾಣದ ದರ ಏರಿಕೆ ಬೆನ್ನಲ್ಲೇ ಆಟೋ ಪ್ರಯಾಣ ದರ ಹೆಚ್ಚಿಸಲು ಸಿದ್ಧತೆ ನಡೆದಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ನಗರವಾಸಿಗಳಿಗೆ ಇದೀಗ ಆಟೋ ಪ್ರಯಾಣ ದರ ಕೂಡ ದುಬಾರಿ ಆಗುವುದು ನಿಚ್ಚಳವಾಗಿದೆ. ಆಟೋ ಮಿನಿಮಮ್ ರೇಟ್ 30 ರಿಂದ 36 ರೂಪಾಯಿಗೆ ಜಿಗಿಯುವುದು ಪಕ್ಕಾ ಆಗಿದೆ. ಇತ್ತೀಚೆಗೆ ಆಟೋ ಚಾಲಕರ ಸಂಘಟನೆಗಳು ದರ ಹೆಚ್ಚಳದ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ವು. ಮೊದಲ 2 ಕಿಲೋಮೀಟರ್ಗೆ 30 ರೂಪಾಯಿ ಇರುವ ಕನಿಷ್ಠ ಬಾಡಿಗೆ ದರವನ್ನ 40 ರೂಪಾಯಿಗೆ ಹೆಚ್ಚಿಸಬೇಕು. ಹೆಚ್ಚುವರಿ ಕಿಲೋಮೀಟರ್ ದರವನ್ನ 15 ರಿಂದ 20 ರೂಪಾಯಿಗೆ ಹೆಚ್ಚಿಸಲು ಆಟೋ ಚಾಲಕರ ಸಂಘಟನೆಗಳು ಬೇಡಿಕೆ ಇಟ್ಟಿದ್ವು. ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮಿನಿಮಮ್ ದರವನ್ನ 36 ರೂಪಾಯಿಗೆ ಹಾಗೂ 1 ಕಿಲೋಮೀಟರ್ಗೆ ಇರುವ 15 ರೂಪಾಯಿಯನ್ನ 18 ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಸಾರಿಗೆ ಸಚಿವರು ಮತ್ತು ಸಿಎಂ ಗ್ರೀನ್ ಸಿಗ್ನಲ್ ನೀಡಿದ್ದೇ ಆದಲ್ಲಿ ಶೀಘ್ರವೇ ಆಟೋ ಪ್ರಯಾಣ ದರ ಹೆಚ್ಚಳವಾಗಲಿದೆ. ಇದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಆಗಕ್ಕಿಂತ ಅವರು ಮಿನಿಮಮ್ ಗೌರ್ಮೆಂಟ್ ಏನು ರೇಟ್ ಕೊಟ್ಟಿದೆ ಅದನ್ನ ಬಿಟ್ಬಿಟ್ಟು ಅವ್ರು ಓನ್ ರೇಟ್ ಕ್ರಿಯೇಟ್ ಮಾಡ್ತಾರೆ. 100 ರೂಪೀಸ್ 150 ಮೀಟ್ರೇ ಹಾಕಲ್ಲ. 150 ಬರ್ತೀರಾ, 100 ರೂಪೀಸ್ ಬರ್ತೀರಾ, 200 ಬರ್ತೀರಾ. ಅವ್ರು ಓನ್ ರೇಟ್ ಹಾಕೊಳ್ಳಕ್ಕೆ ಏನಕ್ಕೆ ಸರ್ಕಾರ ಫಿಕ್ಸ್ ಮಾಡುತ್ತೆ ರೇಟು? ಮೀಟ್ರ್ ಹಾಕಲ್ಲ, ಬರೋದು ಇಲ್ಲ. ಏನಕ್ಕೆ ಮೀಟ್ರ್ ಹಾಕ್ಬೇಕೆಲ್ಲ ಓಲಾ ಊಬರ್ ಫಿಕ್ಸ್ ಆಗಿದೆ. ಈಗ ಏನಕ್ಕೆ ನೀವು ಮೀಟ್ರ್ ಹಾಕೋದು? ಯಾರು ಮೀಟ್ರ್ ಹಾಕಲ್ಲ ಮೇಡಮ್, ಓಲಾ ಊಬರ್ ರೇಟೇ ಕೊಡಿ ಅಂತ. ದುಪ್ಪಟ್ಟು ದರ ವಸೂಲಿ, 56 ಆಟೋ ಸೀಸ್, 183 ಕೇಸ್. ಇನ್ನು ನಗರದಲ್ಲಿ ಪ್ರಯಾಣಿಕರಿಂದ ದುಪ್ಪಟ್ಟು ದರ ವಸೂಲಿ ಮಾಡುತ್ತಿದ್ದ ಆಟೋಗಳ ವಿರುದ್ಧ ಸಾರಿಗೆ ಇಲಾಖೆ ಇವತ್ತು ಕೂಡ ಸಮರ ಮುಂದುವರೆಸಿದೆ. ನಿನ್ನೆ ಒಂದೇ ದಿನ 260 ಪ್ರಕರಣಗಳನ್ನು ದಾಖಲಿಸಿದ್ದ ಸಾರಿಗೆ ಇಲಾಖೆ ಇವತ್ತು 56 ಆಟೋಗಳನ್ನು ಸೀಸ್ ಮಾಡಿ 183 ಕೇಸ್ಗಳನ್ನು ದಾಖಲಿಸಿದೆ. ಅಂತೂ ದರ ಏರಿಕೆ ಬಿಸಿಯಿಂದ ಕಂಗೆಟ್ಟಿರುವ ಜನರಿಗೆ ಆಟೋ ಚಾರ್ಜ್ ಹೆಚ್ಚಳ ಹೊಡೆತ ತಟ್ಟೋದಂತೂ ಗ್ಯಾರಂಟಿ. ಕಿರಣ್ ಸೂರ್ಯ, TV9 ಬೆಂಗಳೂರು.